ರಮೇಶ್ ಅವರನ್ನ ನಾನೀಗ ಇದರಲ್ಲಿ ಅವರಿಗೆ ಅಭಿನಂದನೆ. ಉಪಾಧ್ಯಕ್ಷರಾಗಿ ಜಯರಾಮ್, ಶ್ರೀರಾಮ, ಕಾರ್ಯದರ್ಶಿಯಾಗಿ ರಾಮಯ್ಯ, ಗಂಗಾಧರ, ಖಜಾಂಚಿಯಾಗಿ ಸಂಗೀತ, ಪುನಃ ಪರಿಚಯ ಮಾಡಿಸೋ ಅವಶ್ಯಕತೆ ಏನಿಲ್ಲ, ಎಲ್ಲರೂ ಪರಿಚಯ ಇದ್ದವ್ರೆ. ಡಿಪಾರ್ಟ್ಮೆಂಟ್ ಇಂದ ಶಿವಕುಮಾರ್, ಪ್ರೋಸೆಸ್ ವಿಭಾಗದಿಂದ ರಾಜಾರೆಡ್ಡಿ, ಆಮೇಲೆ ಪ್ರಿಪರೇಟರಿ ವಿಭಾಗದಿಂದ ದೇವರಾಜ್, ಹನುಮಂತಪ್ಪ, 414, ಹನುಮಂತರಾಯಪ್ಪ, ವಿವಿಂಗ್ ವಿಭಾಗದಿಂದ ಗೋಪಾಲಕೃಷ್ಣ, ಮುರಳಿಕುಮಾರ್, ರಾಮಯ್ಯ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಪುಷ್ಪಸವ ಏನು ಬಿಟ್ಟಿದ್ದೀನಿ, ಪುಷ್ಪಸವ ವಿರೋಧ ಮೊದಲೇ ಆಯ್ಕೆ ಆಗಿದ್ದಾರೆ ಇನ್ಸ್ಪೆಕ್ಷನ್ ಮತ್ತೆ ಇಂಜಿನಿಯರಿಂಗ್ ವಿಭಾಗದಿಂದ. ಎಲ್ಲರಿಗೂ ಧನ್ಯವಾದಗಳು. ಈ ನಾಯಕತ್ವವನ್ನು ಪಡ್ಕೊಳ್ಳೋದಕ್ಕೆ ಅಂತಲೇ ಈ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಳ್ಳೆ ಶಾಂತ ರೀತಿಯಲ್ಲಿ ನಡೆಸ್ಬಿಟ್ರೆ, ಎಲ್ಲರೂ ಕೂಡ ಯಾವುದೇ ಒಂದು ಗಲಾಟೆಗಳನ್ನು ಆಗದೆ ನಿಮ್ಮೆಲ್ಲರ ಮಾನಸಿಕವಾಗಿ ಯಾವುದನ್ನು ಕೂಡ ನಾವು ಕುಗ್ಗಿಸ್ಕೊಳ್ಳೋದೆ. ಅಂದರೆ ಪ್ರತಿ ಚುನಾವಣೆಯಲ್ಲೂ ಇದೇ ರೀತಿಯೇ ಇರುತ್ತೆ. ಬಟ್ ಗೆದ್ದಂಥವ್ರು ಸೋತಂಥವ್ರು ಇಬ್ಬರೂ ಕೂಡ ಒಟ್ಟಿಗೆ ಒಂದೇ ತಟ್ಟೆನಲ್ಲಿ ಊಟ ಮಾಡ್ತೀವಿ, ಒಂದೇ ಥರ ಬಟ್ಟೆ ಹಾಕ್ತೀವಿ, ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ಆದರೆ ನಾಯಕತ್ವ ವಿಚಾರ ಬಂದಂಥ ಸಂದರ್ಭದಲ್ಲಿ ಈ ಒಂದು ಆ ಪ್ರಕ್ರಿಯೆ ಇರುತ್ತಲ್ಲ, ಒಂದು 20 ದಿವಸದ ಪ್ರಕ್ರಿಯೆಯಲ್ಲಿ ನೀನು ಅನ್ನೋದೊಂದು ಚಟುವಟಿಕೆಗಳಿರ್ತದೆ ಸರ್. ಬಟ್ ಆ ಚಟುವಟಿಕೆಯಲ್ಲಿ ಇವತ್ತು ಏನಿವತ್ತು ಚುನಾವಣೆ ಈ ಹಾನರಿಂಗ್ ಸಂದರ್ಭ ನೋಡಿದ್ರೆ ನಮ್ಮ 15 ಜನಕ್ಕೆ ನಿಮ್ಮ ಎಲ್ಲರ 15 ಜನರ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹಾಗೆ ಈ ಒಂದು ಚುನಾವಣೆ ನಡೀಲಿಕ್ಕೆ ಶಾಂತ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಂಥ ನಮ್ಮ ಆಡಳಿತ ಮಂಡಳಿಗೂ ಕೂಡ ನಾನು ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶ ಮಾಡಿಕೊಟ್ಟಿಗೆ ನಾನು ವೈಯಕ್ತಿಕವಾಗಿ ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಖಂಡಿತ ನಾನು ಸಡನ್ನಾಗಿ ಬಂದಿದ್ದು, ಬಟ್ ಈ ಗೆಲುವು ನಂದಂತೂ ಅಲ್ಲ. ನಾನು ಕ್ಯಾನ್ವಸ್ ಮಾಡಿ ಎಲ್ಲ ನೀವೇ ಗೆಲ್ಸಿರೋದು. ನಾನು ಕಾಯ ವಾಚ ಮನಸ್ಸ ಖಂಡಿತ ನಿಮ್ಮೆಲ್ಲರಿಗೂ ಚಿರುಣಿಯಾಗಿರ್ತೀನಿ. ಮತ್ತು ನಾನು ನ್ಯಾಯಮಂಡಳಿ ಕೇಳ್ಕೊಂಡ್ರೆ ನಾವು ಪ್ರತಿದಿನ ಕೆಲಸ ಮಾಡ್ತೀರಿ. ದಯವಿಟ್ಟು ಕಾಲಕ್ಕೆ ಬರೋ ಬೆನಿಫಿಟ್ನ ನಮ್ಗೆ ಟೈಮ್ ಕೊಡಿ ಅಂತ ಕೇಳ್ತಾ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಟ್ ನಾವೊಂದು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ಇದೊಂದು ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಎಲ್ಲರೂ ಕೈ ಜೋಡಿಸೋಣ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತದ ಪ್ರತಿ ಸಹಕಾರ ಕೊಡ್ತಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಮತ್ತೆ ಇನ್ನೂ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಹೊಸದಾಗಿ ಚುನಾಯಿತರಾಗಿರೋ ಟೀಮ್ನವರೇ, ನಮ್ಮೆಲ್ಲ ಸಹೋದ್ಯೋಗಿಗಳೇ, ಮೊದಲನೇದಾಗಿ ಈ ಒಂದು ಪ್ರಕ್ರಿಯೆಯನ್ನು ಶಾಂತವಾಗಿ ನಡೆಸಿಕೊಟ್ಟಂಥ ಹಾಗೂ ಒಂದು ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂಥ ದೇವರಾಜ್ ಮತ್ತು ಪಂಗಡದವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸಂಸ್ಥೆ ಪರವಾಗಿ. ಎರಡನೇ ವಿಚಾರ ಅಂತಂದರೆ, ನಮ್ಮ ಈ ಒಂದು ಪ್ರಕ್ರಿಯೆಗಳೇನಿವೆ ಇದನ್ನು ನೋಡೋದೇ ಒಂದು ಸೊಬಗು. ನಾನು ಬೆಳಗ್ಗೆಯಿಂದನೇ ಇರಬೇಕಿತ್ತು. ನನಗೆ ಅಫ್ಕೋರ್ಸ್ ಮಗಳ ಮದುವೆ ನಿಮಗೆಲ್ಲರಿಗೂ ಗೊತ್ತಿದೆ. ಅದರ ಒಂದು ತಯಾರಿಯ ಕಾರಣದಿಂದಾಗಿ ನನಗೆ ಬೆಳಿಗ್ಗೆ ಒಂದು 2-3 ಅವರ್ಸ್ ಬರೋಕ್ಕಾಗಲಿಲ್ಲ. 2 ಗಂಟೆಗೆ ಬಂದೆ ನಾನು. ಬಟ್ ನನಗೆ ತುಂಬ ಇಂಟ್ರೆಸ್ಟು ಅದರದ್ದೊಂದು ಪ್ರಕ್ರಿಯೆ ನಡೆಯೋದು ಅಂತ. ನಾನು ಲಾಸ್ಟ್ ಕಳೆದ 15 ದಿವಸದಿಂದ ನೋಡ್ತಾ ಇದ್ದೀನಿ. ತುಂಬ ಚಂದವಾಗಿ, ತುಂಬ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿಕೊಂಡು ಒಂದು ಜಿದ್ದಾಜಿದ್ದಿ ಹೋರಾಟ ಮಾಡಿಕೊಂಡು ಅದೆಲ್ಲ ತುಂಬ ಚೆನ್ನಾಗಿ ನಡಿಬೇಕು. ದಟ್ ಈಸ್ ದಿ ವೇ. ಆ ಥರದಲ್ಲಿ ನಡೆದ್ರೆ ಅದಕ್ಕೊಂದು ಮೆರುಗಿರುತ್ತೆ. ಆ ಮೆರುಗನ್ನು ಪೂರ್ತಿ ನಾವು ನೋಡಿದ್ವಿ. ತುಂಬ ಇಷ್ಟ ಆಯಿತು. ಆಮೇಲೆ ಅಷ್ಟೇ ಶಾಂತಿಯುತವಾಗಿ ಎಲ್ಲರೂ ಇವತ್ತು ಆ ಪ್ರಕ್ರಿಯೆಗಳನ್ನು ಮುಗಿಸಿ ಮತ್ತೆ ನೀವು ನಿಮ್ಮ ಜನರನ್ನು, ನಿಮ್ಮ ಕಾರ್ಮಿಕ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ಚಿರಋಣಿನೂ ಆಗಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೂರನೇದಾಗಿ ಗೆದ್ದಂಥವರೆಲ್ಲರೂ 6 ಜನ ಪದಾಧಿಕಾರಿಗಳು, ಇನ್ನೂ 9 ಜನ ಕಮಿಟಿ ಮೆಂಬರ್ಸು, ಎಲ್ರಿಗೂ ಸಂಸ್ಥೆಯ ಪರವಾಗಿ, ಆಡಳಿತ ವರ್ಗದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ
ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇದು ಒಳ್ಳೆಯ ಒಂದು ಮೆಜಾರಿಟಿಯಲ್ಲಿ ನೀವು ಗೆಲ್ಲಿಸಿದ್ದೀರಿ ಈ ಟೀಮನ್ನು. ಅದು ಆ 3-3.5 ವರ್ಷದ ಒಂದು ಕಾರ್ಯ ಆದ ನಂತರನೂ ನೀವು ಅವ್ರ ಮೇಲೆ ತುಂಬ ವಿಶ್ವಾಸ ಇಟ್ಬಿಟ್ಟು ಗೆಲ್ಲಿಸಿದ್ದೀರಿ. ಅಷ್ಟರ ಮಟ್ಟಿಗೆ ನಮ್ಮ ಈ ಒಂದು ಟೀಮ್ ಮೇಲೆ ಒಂದು ಹೊರೆನೂ ಇರುತ್ತೆ. ಅದನ್ನು ಒಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಲಿ, ಅದನ್ನು ನಿಭಾಯಿಸೋಕೆ ಅವರು ದೇವರು ಶಕ್ತಿ ಕೊಡಲಿ, ತುಂಬ ಚೆನ್ನಾಗಿ ಅವರು ಕಾರ್ಯನಿರ್ವಹಿಸಲಿ ಅಂತ ಆಶಿಸ್ಕೊಂಡು ನಿಮ್ಮೆಲ್ಲರನ್ನ ಆಕಾಂಕ್ಷೆಗಳೇನಿದೆ ಅದನ್ನೆಲ್ಲ ನೆರವೇರಿಸ್ಕೊಳ್ಳಿ ಈ ಟೀಮು ಅಂತ ಹೇಳ್ಬಿಟ್ಟು ಆಶಿಸ್ತಾ ಅವರಿಗೆಲ್ಲರಿಗೂ ಶುಭ ಹಾರೈಸ್ತಾ, ಇನ್ನೂ ಒಂದು ಹಳೆ ಕೆಲವರು ಟೀಮ್ಗಳಲ್ಲಿ ಒಂದಷ್ಟು ಸೋತಿರ್ತಾರೆ. ಪ್ರಕ್ರಿಯೆಯಲ್ಲಿ ಕ್ವೈಟ್ ನ್ಯಾಚುರಲ್, ಒಬ್ಬರು ಒಂದಷ್ಟು ಜನ ಗೆಲ್ತಾರೆ, ಎಲ್ಲರೂ ಗೆಲ್ಲೋಕ್ಕಾಗೋದಿಲ್ಲ. ಆ ಥರದಲ್ಲಿ ಸೋತವ್ರೂ ಅದನ್ನು ಏನು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೋಬೇಕಾಗಿಲ್ಲ. ಅಫ್ಕೋರ್ಸ್ ಗೆದ್ದ ನಂತರ ಗೆದ್ದವರಿಗೆಲ್ಲ 303 ಜನ ಅಲ್ಲ ಈಗಿರೋದು, 305 ಜನರೂ ಒಂದೇನೆ, ಎಲ್ಲರೂ ಅವರ ಕಾರ್ಮಿಕ ಸಂಘದ ಸದಸ್ಯರುಗಳು. ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಮುಂದೆ ಇದನ್ನು ತೊಗೊಂಡು ಹೋಗಿ, ಸಂಸ್ಥೆನೂ ಮುಂದೆ ತೊಗೊಂಡು ಹೋಗಿ, ಕಾರ್ಮಿಕರು ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.